ಜಿಬಿಎ ಚುನಾವಣೆ ದಿನಾಂಕ ನಿರೀಕ್ಷೆ ಯಾವಾಗ ಅಂತ ಕಾಯ್ತಾ ಇದ್ದವರಿಗೆ ಕೊನೆಗೂ ಗುಡ್ ನ್ಯೂಸ್ ಸಿಕ್ಕಿದೆ. ಜಿಬಿಎನ ಪಂಚಪಾಲಿಕೆಗಳಿಗೆ ಆಗಸ್ಟ್ ಒಳಗೆ ಎಲೆಕ್ಷನ್ ನಡೆಸೋಕೆ ಸುಪ್ರೀಂ ಕೋರ್ಟ್ ಸೂಚನೆ ಕೊಟ್ಟಿದೆ. ಈ ಆದೇಶದಿಂದ ಜೂನ್ 30ರೊಳಗೆ ನಡೆಯಬೇಕಿದ್ದ ಎಲೆಕ್ಷನ್ ಅಧಿಕೃತವಾಗಿ ಮುಂದೂಡಲ್ಪಟ್ಟಿದೆ. ಇದು ಟಿಕೆಟ್ ಆಕಾಂಕ್ಷಿಗಳಿಗೆ ಸಂತಸ ತಂದಿದೆ. ಈ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಸದ್ಯಕ್ಕಿಲ್ಲ ಜಿಬಿಎ ಎಲೆಕ್ಷನ್, ರಾಜ್ಯ ಸರ್ಕಾರಕ್ಕೆ ಬಿಗ್ ರಿಲೀಫ್. ಆಗಸ್ಟ್ 31ರವರೆಗೆ ಡೆಡ್ಲೈನ್ ಕೊಟ್ಟ ಸುಪ್ರೀಂ ಕೋರ್ಟ್. ಬೆಂಗಳೂರಿನ 5 ಮಹಾನಗರ ಪಾಲಿಕೆಗಳ ಚುನಾವಣೆಗೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ನಿಂದ ಬಿಗ್ ಆರ್ಡರ್ ಹೊರಬಿದ್ದಿದೆ. ಈ ಮೊದಲು ಜೂನ್ 30ರೊಳಗೆ ಎಲೆಕ್ಷನ್ ನಡೆಸಿ ಅಂತ ಸುಪ್ರೀಂ ಕೋರ್ಟ್ ಆದೇಶ ನೀಡ್ತಾ ಇದ್ದಂತೆ ನಗರಾಭಿವೃದ್ಧಿ ಇಲಾಖೆ ಮತದಾರರ ಪಟ್ಟಿ ಪರಿಷ್ಕರಣೆ ಹಾಗೂ ಮೀಸಲಾತಿ ಪಟ್ಟಿ ಸಿದ್ಧಪಡಿಸಿತ್ತು. ಇತ ರಾಜ್ಯ ಚುನಾವಣಾ ಆಯೋಗವೂ ಕೂಡ ತನ್ನೆಲ್ಲ ಸಿದ್ಧತೆಗಳನ್ನ ಪೂರ್ಣಗೊಳಿಸಿತ್ತು. ಇನ್ನೇನು ಎಲೆಕ್ಷನ್ ದಿನಾಂಕ ಘೋಷಣೆಯಾಗುತ್ತೆ ಅನ್ನೋಷ್ಟರಲ್ಲೇ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ ಮೇಲ್ಮನವಿ ಸಲ್ಲಿಸಿ ಸದ್ಯಕ್ಕೆ ಎಲೆಕ್ಷನ್ ನಡೆಸೋದು ಬೇಡ, ರಾಜ್ಯದಲ್ಲಿ ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣಾ ಕಾರ್ಯ ನಡೀತಾ ಇದೆ ಮತ್ತು ಚುನಾವಣಾ ಸಿಬ್ಬಂದಿ ಕೊರತೆ ಇರುವ ಕಾರಣ ನಮಗೆ 3 ತಿಂಗಳ ಕಾಲಾವಕಾಶ ನೀಡಿ ಅಂತ ಕೋರಿತ್ತು. ರಾಜ್ಯ ಸರ್ಕಾರದ ಈ ಮೇಲ್ಮನವಿ ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ನ ತ್ರಿಸದಸ್ಯ ಪೀಠ ಆಗಸ್ಟ್ 31ರೊಳಗೆ ಕಡ್ಡಾಯವಾಗಿ ಚುನಾವಣೆ ನಡೆಸುವಂತೆ ಖಡಕ್ ಸೂಚನೆ ನೀಡಿದೆ. ಅಷ್ಟೇ ಅಲ್ಲದೆ ಇನ್ಮುಂದೆ ಯಾವುದೇ ಕಾರಣವನ್ನ ಹೇಳುವಂತಿಲ್ಲ ಅಂತನೂ ರಾಜ್ಯ ಸರ್ಕಾರಕ್ಕೆ ಕಠಿಣ ಎಚ್ಚರಿಕೆ ಕೊಟ್ಟಿದೆ. ವಿಚಾರಣೆ ವೇಳೆ ರಾಜ್ಯ ಸರ್ಕಾರದ ಪರವಾಗಿ ಹಿರಿಯ ವಕೀಲ ಅಭಿಷೇಕ್ ಮನು ಸಿಂಘ್ವಿ ಮತ್ತು ಅಡ್ವೊಕೇಟ್ ಜನರಲ್ ಕೆ ಶಶಿಕಿರಣ್ ಶೆಟ್ಟಿ ಹಾಜರಾಗಿ ಸೆಪ್ಟೆಂಬರ್ ಅಂತ್ಯದವರೆಗೆ ಕಾಲಾವಕಾಶ ನೀಡುವಂತೆ ಕೋರಿದ್ರು. ಆದರೆ ರಾಜ್ಯ ಸರ್ಕಾರದ ಈ ಮನವಿಯನ್ನ ಸುಪ್ರೀಂ ಕೋರ್ಟ್ ಕಟುವಾಗಿ ತಿರಸ್ಕರಿಸಿದೆ. ಆದರೂ ಹೆಚ್ಚುವರಿಯಾಗಿ 2 ತಿಂಗಳ ಕಾಲಾವಕಾಶವನ್ನ ಮಾತ್ರ ನೀಡಿದೆ. ಆಗಸ್ಟ್ 31ನೇ ತಾರೀಕು ಮಾಡಬೇಕು. ಆಗಸ್ಟ್ 31ನೇ ತಾರೀಕು ನಮ್ಮ ಅಧಿಕಾರಿಗಳ ಹತ್ರ ಮಾತಾಡ್ಕೊಂಡು ಅವ್ರು ಎಲೆಕ್ಷನ್ ಕಮಿಷನ್ ಮಾಡ್ತೀನಿ. ಈಗಾಗಲೇ ಕೋರ್ಟ್ಸ್ ಡೇಟ್ ಕೊಟ್ಟಿದ್ದಾರೆ, ಫೈನಲ್ ಡೇಟ್. ಅದರೊಳಗಡೆ ಆದ್ರೂ ಚುನಾವಣೆಯನ್ನ ನಡೆಸಿ. ಬಿಜೆಪಿ ಚುನಾವಣೆಗೆ ತಯಾರಾಗಿದೆ. ನಾವು ಚುನಾವಣೆಯ ಪರವಾಗಿದ್ದೀವಿ. ಕೂಡಲೇ ಚುನಾವಣೆಗೆ ತಯಾರಿಯನ್ನ ಮಾಡಿ ಕಾಂಗ್ರೆಸ್ ಸರ್ಕಾರಕ್ಕೆ. ಇನ್ನು ಸುಪ್ರೀಂ ಕೋರ್ಟ್ನ ಈ ಮಹತ್ವದ ಆದೇಶವನ್ನ ಪ್ರತಿಪಕ್ಷ ಬಿಜೆಪಿ ಮುಕ್ತ ಕಂಠದಿಂದ ಸ್ವಾಗತಿಸಿದೆ. ಈಗಲಾದರೂ ರಾಜ್ಯ ಸರ್ಕಾರ ಜಿಬಿಎ ಚುನಾವಣೆ ನಡೆಸಲಿ ಅಂತ ಬಿಜೆಪಿ ನಾಯಕರು ಆಗ್ರಹಿಸ್ತಾ ಇದ್ದಾರೆ. ಮತ್ತೊಂದೆಡೆ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷವೂ ಕೂಡ ಕೋರ್ಟ್ ಆದೇಶವನ್ನ ಸ್ವಾಗತ ಮಾಡುವುದಾಗಿ ತಿಳಿಸಿದೆ. ಒಟ್ಟಾರೆಯಾಗಿ ಸರ್ವೋಚ್ಚ ನ್ಯಾಯಾಲಯದ ಈ ಗಡುವು ಅಂತಿಮವಾಗಿದ್ದು ರಾಜ್ಯ ಸರ್ಕಾರಕ್ಕೆ ಚುನಾವಣೆ ಸಿದ್ಧತೆಗೆ ಮತ್ತಷ್ಟು ಸಮಯ ಸಿಕ್ಕಂತಾಗಿದೆ. ಅದೇನೇ ಇದ್ರೂ ಸುಪ್ರೀಂ ಕೋರ್ಟ್ ಆಡಳಿತ ಮಂಡಳಿಗೆ ಹೆಚ್ಚುವರಿ ಸಮಯ ನೀಡುವ ಮೂಲಕ ಸ್ವಲ್ಪ ನಿರಾಳತೆ ತಂದಿದ್ರು ಆಗಸ್ಟ್ 31ರ ಒಳಗಾಗಿ ಇಡೀ ಚುನಾವಣಾ ಪ್ರಕ್ರಿಯೆಯನ್ನ ಮುಗಿಸಲೇಬೇಕಾದ ಅನಿವಾರ್ಯತೆಯನ್ನ ಸೃಷ್ಟಿಸಿದೆ. ಉಲ್ಲಾಸ್ ಎಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.